ಅಗ್ನಿವೀರ ತರಬೇತಿ ಕೇವಲ ಸೈನ್ಯ ಸೇರುವ ಉದ್ದೇಶಕ್ಕೆ ಮಾತ್ರ ಸೀಮಿತವಲ್ಲ. ಬದುಕಿನಲ್ಲಿ ಯಶಸ್ಸಿಗಾಗಿ ಅಗತ್ಯವಾದ ಶಿಸ್ತು, ತಾಳ್ಮೆ, ಸಮಯ ಪಾಲನೆ, ಮಾನಸಿಕ ದೃಢತೆ ಹಾಗೂ ಸವಾಲುಗಳನ್ನು ಎದುರಿಸುವ ಶಕ್ತಿಯನ್ನು ಈ ತರಬೇತಿ ಕಲಿಸುತ್ತದೆ ಎಂದು ನಿವೃತ್ತ ಸೇನಾಧಿಕಾರಿ ಲೆಫ್ಟಿನೆಂಟ್ ಜನರಲ್ BS ರಾಜು ಹೇಳಿದರು. ರಾಷ್ಟ್ರ ನಿರ್ಮಾಣ ವೇದಿಕೆ ಕೊಂಕಣ ಎಜುಕೇಷನ್ ಟ್ರಸ್ಟ್ ವಿಧಾತ್ರಿ ಫೌಂಡೇಶನ್ ವತಿಯಿಂದ 1 ತಿಂಗಳುಗಳ ಕಾಲ ತಾಲೂಕಿನ ಸರಸ್ವತಿ ವಿದ್ಯಾಕೇಂದ್ರದಲ್ಲಿ ನಡೆದ ಅಗ್ನಿವೀರ ತರಬೇತಿ ಶಿಬಿರದ ಸಮಾರೋಪ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ ಅವರು, ಇಂಥ ತರಬೇತಿಗಳು ಯುವಕರಲ್ಲಿ ದೇಶಭಕ್ತಿ, ಆತ್ಮವಿಶ್ವಾಸ ಹಾಗೂ ಜವಾಬ್ದಾರಿಯ ಮನೋಭಾವ ಬೆಳೆಸುತ್ತದೆ ಎಂದರು. ಇಲ್ಲಿ ತರಬೇತಿ ಪಡೆದ ಎಲ್ಲರೂ ಸೈನ್ಯಕ್ಕೆ ಸೇರುತ್ತಾರೆ ಎಂಬುದು ಮುಖ್ಯವಲ್ಲ, ಆದರೆ ಈ ತರಬೇತಿ ಜೀವನದ ದಿಕ್ಕನ್ನೇ ಬದಲಿಸುವ ಶಕ್ತಿಯನ್ನು ಹೊಂದಿದೆ. ಕಷ್ಟದ ಸಂದರ್ಭಗಳಲ್ಲಿ ಕುಗ್ಗದೆ ಮುಂದೆ ಸಾಗುವ ಮನೋಸ್ಥೈರ್ಯವನ್ನು ಇದು ನೀಡುತ್ತದೆ ಎಂದು ಅಭಿಪ್ರಾಯಪಟ್ಟರು. ಯುವಕರು ಶಾರೀರಿಕ ಶ್ರಮತೆಯ ಜೊತೆಗೆ ಮಾನಸಿಕ ಸದೃಢರಾಗಬೇಕಾದ ಅಗತ್ಯವಿದೆ ಎಂದು ಹೇಳಿದ ಅವರು, ಕಠಿಣ ಪರಿಶ್ರಮ, ಶಿಸ್ತು ಹಾಗೂ ದೇಶಪ್ರೇಮ ಇದ್ದರೆ ಯಾವುದೇ ಕ್ಷೇತ್ರದಲ್ಲೂ ಸಾಧನೆ ಮಾಡಲು ಸಾಧ್ಯ ಎಂದು ತಿಳಿಸಿದರು. ಸಣ್ಣ ಪುಟ್ಟ ಟ್ರೈನಿಂಗ್ ಮಾಡಿಲ್ಲ ನೀವು. ಐ ಹ್ಯಾವ್ ಸೀನ್ ಲಾಟ್ಸ್ ಆಫ್ ಟ್ರೈನಿಂಗ್ಸ್ ಇನ್ ಲೈಫ್. ನೀವು ನಮ್ಮ ಮಿಲಿಟ್ರಿಯಲ್ಲಿ, ಇನ್ಫೆಂಟ್ರಿಯಲ್ಲಿ ಕಮಾಂಡೋ ಟ್ರೈನಿಂಗ್ ಅಂತ ನಡೆಯುತ್ತೆ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ಹೆಚ್ಚು ಕಮ್ಮಿ ನೀವು ಕಮಾಂಡೋ ಟ್ರೈನಿಂಗ್ ಥರ ನಿಮ್ಮ ಟ್ರೈನಿಂಗ್ ಆಗಿದೆ. ಸೊ ನಮ್ಮ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಹೇಳಿದರು, ನಿಮ್ಗೆ ಆರ್ಮಿಲಿ ಸೇರೋಕ್ಕಾಗುತ್ತೋ ಇಲ್ಲೋ, ಬಟ್ ಯು ವಿಲ್ ಬಿ ಗುಡ್, ಡಿಸಿಪ್ಲಿನ್ಡ್, ರೆಸ್ಪಾನ್ಸಿಬಲ್ ಸಿಟಿಸನ್ಸ್ ಫಾರ್ ಅವರ್ ಕಂಟ್ರಿ ಫಾರ್ ಎವರ್ ಹಿಯರ್ ಆ್ಯಂಡ್ ಆಫ್ಟರ್. ಸೊ ದಟ್ಸ್ ಅ ಬಿಗ್ ಥಿಂಗ್ ಐ ಆಮ್ ಸೇಯಿಂಗ್, ಆ್ಯಂಡ್ ಐ ಆಮ್ ಶ್ಯೂರ್ ಯು ವಿಲ್ ನಾಟ್ ಡಿಸಪಾಯಿಂಟ್ ಅಸ್. ಇನ್ನೊಂದೇನು ಇಂಪಾರ್ಟೆಂಟ್ ಅಂದರೆ, ನೀವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಕೊನೆವರೆಗೂ ನೀವು ಮುಗಿಯೋವರೆಗೂ ನೀವು ಬಿಟ್ಟಿಲ್ಲ. ಐ ವಾಸ್ ಟೋಲ್ಡ್ ಜಸ್ಟ್ 1 or 2 ಸ್ಟೂಡೆಂಟ್ಸ್ ಲೆಫ್ಟ್ ಅಲಾಂಗ್ ದ ವೇ. ಸೊ ನೀವು ಉಳಿದಿರೋರು, ಯು ಹ್ಯಾವ್ ಲಾಟ್ ಆಫ್ ಸ್ಟ್ರೆಂತ್ ಇನ್ ಯುವರ್ ಹಾರ್ಟ್. ತರಬೇತಿ ಪಡೆದ ಮಕ್ಕಳಲ್ಲಿ ಕಂಡುಬಂದ ಬದಲಾವಣೆ ಹಾಗೂ ಆತ್ಮವಿಶ್ವಾಸ ಸಂತಸ ತಂದಿದೆ ಎಂದರು. ಖ್ಯಾತ ವಿಜ್ಞಾನಿ ಡಾಕ್ಟರ್ ಸುರೇಂದ್ರ ಕುಲಕರ್ಣಿ ಮಾತನಾಡಿ, ಇಲ್ಲಿಗೆ ಬಂದ ಪ್ರತಿಯೊಬ್ಬರೂ ಸೈನಿಕರಾಗುತ್ತಾರೆ ಎಂದು ಹೇಳಲು ಸಾಧ್ಯವಿಲ್ಲ, ಆದರೆ ಇಲ್ಲಿ ಕಲಿತ ಪಾಠಗಳು ಜೀವನದ ಪ್ರತಿಯೊಂದು ಹಂತದಲ್ಲೂ ಉಪಯೋಗಕ್ಕೆ ಬರುತ್ತವೆ. ಶಿಸ್ತು, ಸಮಯದ ಮೌಲ್ಯ, ದೈಹಿಕ ಸಾಮರ್ಥ್ಯ ಹಾಗೂ ಆತ್ಮಸ್ಥೈರ್ಯ ಯಾವುದೇ ಕ್ಷೇತ್ರದಲ್ಲಿ ಯಶಸ್ವಿಗೆ ನೆರವಾಗುತ್ತದೆ ಎಂದು ಹೇಳಿದರು. ಯುವಕರು ಗುರಿ ಸಾಧನೆಗೆ ಸಂಕಲ್ಪಬದ್ಧರಾಗಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಮುರಳೀಧರ ಪ್ರಭು ಪ್ರಾಸ್ತಾವಿಕದೊಂದಿಗೆ ಸ್ವಾಗತಿಸಿದರು. ಬಳಿಕ ತರಬೇತಿಯ ಸಂಯೋಜಕ ಗುರುರಾಜ್ ಶೆಟ್ಟಿ ತರಬೇತಿಯ ಶಿಬಿರದ ರೂಪುರೇಷೆ, ದೈಹಿಕ ಅಭ್ಯಾಸ, ರಾಷ್ಟ್ರಭಕ್ತಿ ಚಟುವಟಿಕೆಗಳು, ಶಿಸ್ತಿನ ಪಾಠಗಳು ಹಾಗೂ ಯುವಕರು ಸಕ್ರಿಯ ಭಾಗವಹಿಸುವ ಕುರಿತು ಮಾತನಾಡಿದರು. ಈ ವೇಳೆ ತರಬೇತಿ ಪಡೆದ ವಿದ್ಯಾರ್ಥಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡು, ಆರಂಭದಲ್ಲಿ ಕಠಿಣವೆನಿಸಿದ ತರಬೇತಿ ಬಳಿಕ ತಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಧೈರ್ಯ ಹೆಚ್ಚಿಸಿತು ಎಂದು ಹೇಳಿದರು. ತರಬೇತಿ ಕೇಂದ್ರದಲ್ಲಿ ನೀಡಲಾದ ಊಟ ಮತ್ತು ವಸತಿ ವ್ಯವಸ್ಥೆ ಉತ್ತಮವಾಗಿದ್ದು, ತರಬೇತುದಾರರು ಕಠಿಣ ಶಿಸ್ತಿನೊಂದಿಗೆ ಆತ್ಮೀಯ ಮಾರ್ಗದರ್ಶನ ನೀಡಿದರು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಮಯ ಪಾಲನೆ, ದೈಹಿಕ ಸಾಮರ್ಥ್ಯ ಹಾಗೂ ಸವಾಲುಗಳನ್ನು ಎದುರಿಸುವ ಮನೋಭಾವವನ್ನು ಈ ತರಬೇತಿ ಕಲಿಸಿತು ಎಂದು ವಿದ್ಯಾರ್ಥಿಗಳು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷ ದಾಮೋದರ್ ಭಟ್ ವಹಿಸಿದ್ರು. ಟ್ರಸ್ಟ್ನ ಇನ್ನೋರ್ವ ಉಪಾಧ್ಯಕ್ಷ ರಮೇಶ್ ಪ್ರಭು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ಸೈನ್ಯಾಧಿಕಾರಿ ವಿಂಗ್ ಕಮಾಂಡರ್ ಗಣೇಶ್ ಶಾಸ್ತ್ರಿ, ತರಬೇತುದಾರರಾದ ಗಜಾನನ್ ನಾಯ್ಕ್ ಹಾಗೂ ಗಿರೀಶ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ MWO ಶಾಂತಾರಾಮ್ ಭಟ್ಕೆರೆ ಹಾಗೂ ರಾಷ್ಟ್ರ ನಿರ್ಮಾಣ ವೇದಿಕೆಯ ಸಂಯೋಜಕ ಡಾಕ್ಟರ್ ಸುರೇಶ್ ಹೆಗಡೆ ಉಪಸ್ಥಿತರಿದ್ದರು. ಗಣೇಶ್ ಜೋಶಿ ಕಾರ್ಯಕ್ರಮ ನಿರೂಪಿಸಿದರು. ಗಣ್ಯರನ್ನು ಹಾಗೂ ತರಬೇತಿಗೆ ಸಹಕರಿಸಿದವರನ್ನು ಗೌರವಿಸಲಾಯಿತು. ವಿದ್ಯಾರ್ಥಿಗಳು ಗಣ್ಯರಿಂದ ತರಬೇತಿ ಪ್ರಮಾಣ ಪತ್ರ ಪಡೆದುಕೊಂಡರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.